ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಕಾವ್ಯ ನಯನ ಕುಕಿಂಗ್ ಚಾನಲ್. ನಾನು ಸುಷ್ಮಾ. ಬನ್ನಿ, ಇವತ್ತು ಮಕ್ಕಳ ಫೇವ್ರೇಟ್ ಆಗಿ ಆರೋಗ್ಯಕರವಾದ ಲಂಚ್ ಬಾಕ್ಸ್ಗೆ ಬೇಕರಿ ಸ್ಟೈಲಲ್ಲಿ ರಾಗಿ ಚಾಕ್ಲೇಟ್ ಕಪ್ ಕೇಕ್ ಯಾವ ಥರ ಮಾಡೋದು ಅಂತ ತುಂಬ ಸರಳವಾಗಿ ತೋರಿಸ್ಕೊಡ್ತೀನಿ. ಯಾವಾಗಲೂ ನೀವು ಸ್ನ್ಯಾಕ್ಸ್ನ ಆಚೆ ಕಡೆಯಿಂದನೇ ತಂದಿರ್ತೀರ. ಅದೇ ಟೇಸ್ಟಲ್ಲಿ ಮನೇಲೇ ನಾವು ರಾಗಿ ಹಿಟ್ಟನ್ನು ಬಳಸಿ ಇವತ್ತು ಚಾಕ್ಲೇಟ್ ಕಪ್ ಕೇಕ್ ಯಾವ ಥರ ಮಾಡೋದು ಅಂತ ತುಂಬ ಸರಳವಾಗಿ ತೋರಿಸ್ಕೊಡ್ತಾ ಇದ್ದೀನಿ. ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ ಫ್ರೆಂಡ್ಸ್. ಒಂದು ಮಿಕ್ಸಿಂಗ್ ಬೌಲ್ನ ತಗೊಂಡಿದ್ದೀನಿ. ಅರ್ಧ ಕಪ್ ಆಗುವಷ್ಟು ನಾನಿಲ್ಲಿ ಮೊಸರನ್ನ ಸೇರಿಸ್ಕೊತಾ ಇದ್ದೀನಿ. ಒಂದು 1/4 ಕಪ್ ಅಷ್ಟು ಅಡುಗೆ ಎಣ್ಣೆನ ಸೇರಿಸ್ಕೊತಾ ಇದ್ದೀನಿ. ವಾಸನೆ ಏನೂ ಇರಬಾರ್ದು. ಅಡುಗೆಗೆ ಯಾವ್ದು ಬಳಸ್ತಿರಲ್ಲ ಆ ಎಣ್ಣೆನೇ ಬಳಸ್ಕೊಳ್ಳಿ. ಇದ್ರ ಬದಲು ನೀವು ಬೆಣ್ಣೆ ತುಪ್ಪ ಕೂಡ ಕರಗಿಸಿ ಹಾಕೋಬಹುದು. ಒಂದು ಚಿಟಿಕೆ ಉಪ್ಪನ್ನ ಸೇರಿಸ್ತಾ ಇದ್ದೀನಿ. ಅದೇ ಕಪ್ ಅಳತೆಯಲ್ಲೇ ಅರ್ಧ ಕಪ್ ಆಗುವಷ್ಟು ಹಾಲನ್ನು ಸೇರಿಸ್ತಾ ಇದ್ದೀನಿ. ನಾನಿಲ್ಲಿ ಕಾಯಿಸಿ ಆರಿಸಿರೋ ಹಾಲನ್ನು ತಗೊಂಡಿದ್ದೀನಿ. ಚೆನ್ನಾಗಿ ಮೂರೂ ಮಿಕ್ಸ್ ಮಾಡ್ಕೊಳ್ಳೋಣ. ಆರೋಗ್ಯಕ್ಕೆ ತುಂಬ ಒಳ್ಳೆಯದಲ್ವಾ ರಾಗಿ ಹಿಟ್ಟು. ಇವತ್ತು ಮಕ್ಕಳಿಗೆ ಹೆಲ್ದಿ ಆಗಿರೋ ರಾಗಿ ಹಿಟ್ಟಿನ ಕಪ್ ಕೇಕ್ ಮಾಡಿ ತೋರಿಸ್ತಾ ಇದ್ದೀನಿ ಫ್ರೆಂಡ್ಸ್. ಮಕ್ಕಳಿಗೆ ಈಗ ಬಾಕ್ಸಲ್ಲಿ ಸ್ನ್ಯಾಕ್ಸ್ ಏನಾದರೂ ಹಾಕಿ ಕೊಡಬೇಕಂದ್ರೆ ನೀವು ಹೊರಗಡೆಯಿಂದನೇ ತಂದು ಕೊಡೋದು ಬೇಡ. ಮನೇಲೇ ನಾವು ಈ ಥರ ಮಾಡಿಟ್ರೆ ಮಕ್ಕಳಿಗೆ ಒಂದೊಂದು ದಿನ ನಾವು ಸ್ನ್ಯಾಕ್ಸಲ್ಲಿ ಹಾಕ್ಬೋದು. ತುಂಬ ಸರಳವಾಗಿ ತೋರಿಸ್ಕೊಡ್ತಾ ಇದ್ದೀನಿ. ಮನೇಲಿರೋ ಇಂಗ್ರೀಡಿಯೆಂಟ್ಸ್ನೇ ಬಳಸಿ ಇವತ್ತು ಮಕ್ಕಳ ಫೇವ್ರೇಟ್ ಆಗಿ ರಾಗಿ ಹಿಟ್ಟಿನ ಕಪ್ ಕೇಕ್ ಮಾಡಿ ತೋರಿಸ್ತಾ ಇದ್ದೀನಿ ಫ್ರೆಂಡ್ಸ್. ಇವಾಗ ನೋಡಿ, ಚೆನ್ನಾಗಿ ಇದು ಮಿಕ್ಸ್ ಆಗಿದೆ. ಇಲ್ಲಿ ನಾನು ಅರ್ಧ ಕಪ್ ಆಗುವಷ್ಟು ಆರ್ಗ್ಯಾನಿಕ್ ಬೆಲ್ಲದ ಪೌಡ್ರನ್ನ ಹಾಕ್ಕೋತಾ ಇದ್ದೀನಿ. ನೀವು ಇದ್ರ ಬದಲು ಸಕ್ಕರೆ ಕೂಡ ಬಳಸ್ಬೋದು, ಇಲ್ಲ ಸಕ್ಕರೆ ಪೌಡರ್ ಮಾಡಿ ಕೂಡ ನೀವು ಬಳಸ್ಕೋಬೋದು. ನಾನೀಗ ಅರ್ಧ ಕಪ್ ಹಾಕ್ಕೊತೀನಿ. ಮತ್ತೆ ಸಿಹಿ ಏನಾದರೂ ಕಡಿಮೆ ಅನಿಸಿದ್ರೆ ಮತ್ತೆ ಒಂದು 1/4 ಕಪ್ ಅಷ್ಟು ಹಾಕ್ಕೊತೀನಿ. ಇವಾಗ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೊಳ್ಳೋಣ. ಇಲ್ಲಿ ನಾನು ಇನ್ನೂ ಒಂದು 1/4 ಕಪ್ ಅಷ್ಟು ಬೆಲ್ಲದ ಪುಡಿನ ಸೇರಿಸ್ಕೊತಾ ಇದ್ದೀನಿ. ಸಿಹಿ ಸ್ವಲ್ಪ ಕಡಿಮೆ ಅನ್ನಿಸ್ತು. ನೀವು ನೋಡಿಕೊಂಡು ನಿಮ್ಮ ಸಿಹಿಗೆ ಅನುಗುಣವಾಗಿ ನೀವು ಸ್ವೀಟ್ನ ಹಾಕ್ಕೊಳ್ಳಿ. ನೋಡಿ, ಇವಾಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಬೆಲ್ಲದ ಪುಡಿ ಆಗಿರೋದ್ರಿಂದ ಜಾಸ್ತಿ ಹೊತ್ತು ಮಿಕ್ಸ್ ಮಾಡೋದೇನು ಬೇಡ, ಕರಗುತ್ತೆ ನೋಡಿ. ಇವಾಗ ಇದಕ್ಕೆ ನಾನು 1 ಕಪ್ ಆಗುವಷ್ಟು ರಾಗಿ ಹಿಟ್ಟನ್ನು ಸೇರಿಸ್ತಾ ಇದ್ದೀನಿ. ಜರಡಿ ಮಾಡಿ ಹಾಕ್ಕೋತಾ ಇದ್ದೀನಿ. ನೋಡಿ, ಇದ್ರ ಬದಲು ನೀವು ಗೋಧಿ ಹಿಟ್ಟು ಬಳಸ್ಬೋದು. ಅರ್ಧ ಕಪ್ ಆಗುವಷ್ಟು ಚಿರೋಟಿ ರವೆನ ಸೇರಿಸ್ತಾ ಇದ್ದೀನಿ. ಉಪ್ಪಿಟ್ಟಿಗೆಲ್ಲ ಬಳಸ್ತಿರಲ್ವ ಬೆಳಗ್ಗೆ ತಿಂಡಿಗೆ, ಅದನ್ನು ನಾನು ಸೇರಿಸ್ಕೊತಾ ಇದ್ದೀನಿ. 1 ಕಪ್ ಅಷ್ಟು ರಾಗಿ ಹಿಟ್ಟು, ಅರ್ಧ ಕಪ್ ಅಷ್ಟು ಚಿರೋಟಿ ರವೆನ ಸೇರಿಸ್ತಾ ಇದ್ದೀನಿ. ಈಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಸ್ವಲ್ಪ ಕೂಡ ಗಂಟಿಲ್ದಂಗೆ ಮಿಕ್ಸ್ ಮಾಡ್ಕೊಳ್ಳಿ. ಫಸ್ಟ್ ಟೈಮ್ ಯಾರಾದರೂ ಚಾನಲ್ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸಿಗೆಲ್ಲ ಶೇರ್ ಮಾಡಿ. ಆದಷ್ಟು ನಾನು ಸಿಂಪಲ್ ಆಗಿ ರೆಸಿಪೀಸ್ನ ತೋರಿಸ್ಕೊಡ್ತಾ ಇರ್ತೀನಿ. ಹಾಗೆ ಪೂರ್ತಿಯಾಗಿ ವಿಡಿಯೋನ ನೋಡಿ ಫ್ರೆಂಡ್ಸ್. ಇಲ್ಲಿ ನಾನು 3 ಟೇಬಲ್ ಸ್ಪೂನ್ ಅಷ್ಟು ಕೋಕೋ ಪೌಡ್ರನ್ನ ಸೇರಿಸ್ತಾ ಇದ್ದೀನಿ. ನಿಮ್ಮ ಹತ್ರ ಇದ್ರೆ ಹಾಕ್ಕೊಳ್ಳಿ, ಇಲ್ಲ ಅಂದರೆ ಸ್ಕಿಪ್ ಕೂಡ ಮಾಡ್ಬೋದು. ಇದು ಸ್ವೀಟ್ ಇಲ್ಲ, ಅನ್ಸ್ವೀಟೇಬಲ್ ಕೋಕೋ ಪೌಡ್ರ್ ಇದು. ಚೆನ್ನಾಗಿ ನೋಡಿ ಮಿಕ್ಸ್ ಮಾಡ್ಕೊಳ್ಳೋಣ. ಇದ್ರೆ ಹಾಕ್ಕೊಳ್ಳಿ, ಇಲ್ಲ ಅಂದರೆ ನಡೆಯುತ್ತೆ ಫ್ರೆಂಡ್ಸ್. ಇದೇ ಹಾಕೋಬೇಕಂತೇನಿಲ್ಲ, ಮನೇಲಿರೋ ಸಾಮಾನನ್ನೇ ಬಳಸಿ ಇವತ್ತು ಮಾಡಿ ತೋರಿಸ್ತಾ ಇದ್ದೀನಿ. ಅಂದರೆ ಮಕ್ಕಳಿಗೆ ಬರೀ ರಾಗಿ ಫ್ಲೇವರ್ ಆದರೆ ಇಷ್ಟ ಆಗಲ್ಲ, ಸ್ವಲ್ಪ ಕೋಕೋ ಪೌಡ್ರ್ ಹಾಕಿದ್ರೂ ಕೂಡ ತುಂಬ ಇಷ್ಟ ಆಗುತ್ತೆ. ಅದಕ್ಕೋಸ್ಕರ ಒಂದು 3 ಟೇಬಲ್ ಸ್ಪೂನ್ ಅಷ್ಟು ಬಳಸಿದ್ದೀನಿ. ಈಗ ನೋಡಿ, ಸ್ವಲ್ಪ ಕೂಡ ಗಂಟಿಲ್ದಂಗೆ ಇದನ್ನು ಮಿಕ್ಸ್ ಮಾಡ್ಕೊಳ್ಳೋಣ. ನೋಡಿ, ಇವಾಗ ಚೆನ್ನಾಗಿ ನಾನು ಮಿಕ್ಸ್ ಮಾಡಿ ಇಟ್ಕೊಂಡಿದ್ದೀನಿ. ಇಷ್ಟು ಗಟ್ಟಿ ಇದೆ. ಇನ್ನೂ ಕೂಡ ಇನ್ನು ಸ್ವಲ್ಪ ಗಟ್ಟಿ ಆಗುತ್ತೆ, ಯಾಕೆಂದರೆ ರವೆ ಹಾಕಿದ್ದೀವಲ್ವ, ಸ್ವಲ್ಪ ನೆನಿಬೇಕು. 1-2 ನಿಮಿಷ ಇದನ್ನು ಮುಚ್ಚಿ ಪಕ್ಕಕ್ಕೆ ಎತ್ತಿಟ್ಕೊಳ್ಳೋಣ. ಸ್ವಲ್ಪ ಹೊತ್ತು ನೆನೆಸಿದೆ ನೋಡಿ, ಇವಾಗ ಗಟ್ಟಿಯಾಗಿದೆ ನೋಡಿ, ಈ ಥರ ಆಗುತ್ತೆ. ನೋಡ್ತಾ ಇದ್ದೀರಾ? ಇವಾಗ ಇದಕ್ಕೆ ನಾನು ಫ್ಲೇವರ್ಗೋಸ್ಕರ ಏಲಕ್ಕಿ ಪುಡಿನ ಸೇರಿಸ್ತಾ ಇದ್ದೀನಿ. ನಿಮ್ಮ ಹತ್ರ ವೆನಿಲಾ ಎಸೆನ್ಸ್ ಇದ್ದರೆ ಅದನ್ನು ಕೂಡ ಬಳಸ್ಬೋದು. ಹಾಗೆ ಇಲ್ಲಿ ಬೇಕಿಂಗ್ ಸೋಡಾ ಒಂದು ಅರ್ಧ ಚಮಚದಷ್ಟು ಹಾಕ್ಕೋತಾ ಇದ್ದೀನಿ. ಹಾಗೆ ಇಲ್ಲಿ ಬೇಕಿಂಗ್ ಪೌಡ್ರ್ 1 ಟೀ ಚಮಚದಷ್ಟು ಹಾಕ್ಕೋತಾ ಇದ್ದೀನಿ. ಸ್ವಲ್ಪ ಹಾಲನ್ನು ಹಾಕ್ಕೊಂಡು ಇದನ್ನು ಮಿಕ್ಸ್ ಮಾಡ್ಕೊಳ್ಳೋಣ. ನೋಡಿ, ಸೋಡಾ ಹಾಕಿದ ಮೇಲೆ ಜಾಸ್ತಿ ಹೊತ್ತು ಹೊರಗಡೆ ಇಡಬಾರ್ದು, ತಕ್ಷಣಕ್ಕೆ ನಾವು ಬೇಯಿಸೋದಕ್ಕೆ ಇಡಬೇಕು. ನಾನು ನೀರಿನ ಹಬೆಯಲ್ಲಿ ಇವತ್ತು ರಾಗಿ ಕಪ್ ಕೇಕ್ನ ಮಾಡಿ ತೋರಿಸ್ತಾ ಇದ್ದೀನಿ. ನೀವು ಕೆಳಗಡೆ ಪಾತ್ರೆಗೆ ಉಪ್ಪನ್ನು ಸೇರಿಸಿ ಕೂಡ ಹೀಟ್ ಮಾಡಿಕೊಂಡು ಒಂದು 10 ನಿಮಿಷಗಳ ಕಾಲ ಹೀಟ್ ಮಾಡಿ ಕೂಡ ನೀವು ಮಾಡ್ಕೋಬೋದು.
ನಾನಿವತ್ತು ನೀರಿನ ಹಬೆಯಲ್ಲಿ ಮಾಡಿ ತೋರಿಸ್ತಾ ಇದ್ದೀನಿ. ನೋಡಿ, ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಾಯ್ತು. ಕಪ್ ಕೇಕ್ ಮೋಲ್ಡ್ ಇದ್ದರೆ ಅದಕ್ಕೂ ಕೂಡ ನೀವು ಹಾಕೋಬಹುದು. ಇಲ್ಲ ಈ ಥರ ಬರುತ್ತಲ್ವ, ಈ ಥರದ್ರಲ್ಲೂ ಕೂಡ ನೀವು ಹಾಕೋಬಹುದು. ನಾನು ಇದರೊಳಗಡೆ ಪೇಪರ್ನ ಇಟ್ಟಿದ್ದೀನಿ, ಕಪ್ ಪೇಪರು. ನೋಡಿ, ಈ ಥರ ಇಟ್ಕೊಂಡು ಇದರೊಳಗಡೆ ಈ ಥರ ಹಾಕ್ಕೊಂಡಿದ್ದೀನಿ. ಅಂದರೆ ಒಂಥರ ಚೆನ್ನಾಗಿ ಕಾಣಿಸುತ್ತೆ ಮಕ್ಕಳಿಗೆ ಅಂತ ಅಷ್ಟೇ ಫ್ರೆಂಡ್ಸ್. ಇದರಲ್ಲಾದರೂ ನೀವು ಹಾಕೋಬೋದು, ಇಲ್ಲ ಈ ಪೇಪರೆಲ್ಲ ಸಪ್ರೇಟ್ ಅಷ್ಟೇ ಕೂಡ ನೀವು ಹಾಕೋಬೋದು. ನಿಮ್ಮ ಹತ್ರ ಯಾವುದಿರುತ್ತೋ ಅದರಲ್ಲಿ ಹಾಕ್ಕೊಳ್ಳಿ. ಇಲ್ಲಾಂದರೆ ಟೀ ಗ್ಲಾಸ್ ಇರುತ್ತಲ್ವ ಅದರಲ್ಲೂ ಕೂಡ ನೀವು ಹಾಕೋಬಹುದು. ಇಲ್ಲ ಬಟ್ಲೇನಾದರೂ ಇದ್ದರೆ ಬಟ್ಲಲ್ಲೂ ಕೂಡ ಹಾಕೋಬಹುದು. ಇಲ್ಲಿ ನಾನು ಇಡ್ಲಿ ಪಾತ್ರೆಗೆ ನೀರು ಹಾಕಿ ಇಟ್ಕೊಂಡಿದ್ದೀನಿ. ಈಗ ಒಲೆನ ಆನ್ ಮಾಡಿಕೊಂಡು ಇದನ್ನು ಕುದಿಸ್ಕೊಳ್ಳೋಣ. ನೋಡಿ, ಮುಚ್ಚಳ ಮುಚ್ಚಿ ನಾನು ಕುದಿಯೋದಕ್ಕೆ ಬಿಡ್ತೀನಿ. ಇಡ್ಲಿ ಮಾಡ್ತಿರಲ್ಲ ಆ ಪಾತ್ರೆಯಲ್ಲಿ ಕೂಡ ಮಾಡ್ಕೋಬೋದು. ಇಲ್ಲ ಓಪನ್ ಪಾತ್ರೆಗೆ ಕೂಡ ನೀವು ನೀರು ಹಾಕಿ ಸ್ಟ್ಯಾಂಡ್ ಇಟ್ಟು ಕೂಡ ತಟ್ಟೆ ಮೇಲೆ ಕಪ್ಪುಗಳನ್ನು ಜೋಡಿಸ್ಕೊಂಡು ಕೂಡ ಬೇಯಿಸ್ಕೋಬೋದು. ಇವಾಗ ನೀರು ಚೆನ್ನಾಗಿ ಕುದಿಲಿ, ಅಲ್ಲಿವರೆಗೂ ಕಪ್ಪಿಗೆ ನಾವು ಬ್ಯಾಟರ್ನ ಹಾಕ್ಕೊಳ್ಳೋಣ. ನೋಡಿ, ಅರ್ಧದಷ್ಟು ನಾವು ಮೋಲ್ಡ್ಗೆ ಹಾಕ್ಕೋಬೇಕು. ಫುಲ್ಲು ತುಂಬ ಹಾಕೋಬಾರ್ದು. ನೋಡಿ, ಇಷ್ಟಿಷ್ಟ ಹಾಕ್ಕೋಬೇಕು, ಇಲ್ಲಾಂದರೆ ಉಬ್ಬಿ ಅದು ಜಾಸ್ತಿ ಆಗುತ್ತೆ. ಅದಕ್ಕೋಸ್ಕರ ನೋಡಿ ಇಷ್ಟಿಷ್ಟೇ ಹಾಕ್ಕೊಳ್ಳಿ. ಎಲ್ಲದಕ್ಕೂ ಇಷ್ಟಿಷ್ಟೇ ಹಾಕ್ಕೊತೀನಿ. ಇನ್ನು ಸ್ವಲ್ಪ ಮಕ್ಕಳು ಇಷ್ಟಪಡಲಿ ಅನ್ನೋದಕ್ಕೋಸ್ಕರ ನಾನು ಮನೇಲೇನೆ ಚಾಕ್ಲೇಟ್ನ ಮಾಡಿದ್ದೀನಿ. ಹೊರಗಡೆಯಿಂದ ನಾನು ಯಾವುದೇ ಚಾಕ್ಲೇಟ್ನು ಮಕ್ಕಳಿಗೆ ಕೊಡೋದಿಲ್ಲ ಫ್ರೆಂಡ್ಸ್. ಮಕ್ಕಳು ಕೇಳ್ತಾರೆ ಅಂತ ಗೊತ್ತಿದ್ದೇನೆ ಮುಂಚೆನೇ ನಾನು ಫ್ರಿಜ್ಜಲ್ಲಿ ಮಾಡಿ ಇಟ್ಟಿರ್ತೀನಿ. ಇವಾಗ ಅದನ್ನೇ ಬಳಸ್ಕೊಂಡು ಇವಾಗ ಎಲ್ಲ ಕಪ್ಪಿಗೂ ಒಂದೊಂದು ಪೀಸ್ನ ಹಾಕ್ಕೊತೀನಿ. ಅಂದರೆ ಕೇಕು ಕಟ್ ಮಾಡೋವಾಗ ಈ ಥರ ಫ್ಲೇವರ್ ಸಿಗ್ತಾ ಇದ್ರೆ ಚಾಕ್ಲೇಟ್ ಫ್ಲೇವರು ಇನ್ನೂ ಕೂಡ ಸಖತ್ತಾಗಿರುತ್ತೆ ಅವ್ರಿಗೆ. ಅದಕ್ಕೋಸ್ಕರ ನಾನು ಒಂದೊಂದು ಪೀಸನ್ನು ಒಂದೊಂದು ಕಪ್ಪಲ್ಲಿ ನಾನು ಹಾಕ್ಕೊತೀನಿ. ನಿಮ್ಗೆ ಬೇಕಂದರೆ ಹಾಕ್ಕೊಳ್ಳಿ, ಇಲ್ಲಾಂದರೆ ನಿಮ್ಮ ಹತ್ರ ಡೈರಿ ಮಿಲ್ಕ್ ಚಾಕ್ಲೇಟ್ ಇದ್ದರೆ ಅದನ್ನು ಕೂಡ ಒಂದೊಂದು ಪೀಸ್ ಮಾಡಿ ನಾವು ಕಪ್ಪೊಳಗಡೆ ಹಾಕ್ಕೋಬೋದು. ಇವಾಗ ನೋಡಿ, ಒಂದೊಂದು ಪೀಸನ್ನು ಇದರೊಳಗಡೆ ಹಾಕ್ಕೊತೀನಿ ಈ ಥರ. ನೋಡಿ, ಮಕ್ಕಳಿಗೆ ಏನಾದರೂ ಡೆಕೋರೇಟಿವ್ ಮಾಡಿಕೊಟ್ರೆ ಖುಷಿಯಿಂದ ತಿಂತಾರೆ ಫ್ರೆಂಡ್ಸ್. ಹೊರಗಡೆ ಕೇಳೋದೇ ಇಲ್ಲ. ಆದಷ್ಟು ಹೆಲ್ದಿಯಾಗಿರೋ ಫುಡ್ನ ಮನೆಯಲ್ಲೇ ನಾವು ಮಾಡಿಕೊಡೋಣ. ನೋಡಿ, ಈ ಥರ ಹಾಕ್ಕೊಂಡು ಇನ್ನೊಂದು ಸ್ವಲ್ಪ ಬ್ಯಾಟರ್ನ ಮತ್ತೆ ಇದ್ರ ಮೇಲೆ ಹಾಕ್ಕೊತೀನಿ. ಜಾಸ್ತಿ ಬೇಡ, ಸ್ವಲ್ಪ ಸ್ವಲ್ಪ ಹಾಕ್ಕೊಂಡ್ರೆ ಸಾಕು. ಅಂದರೆ ಚೆನ್ನಾಗಿ ಉಬ್ಬಿ ಬರುತ್ತಲ್ವ, ಅದಕ್ಕೋಸ್ಕರ ನೋಡಿ ಇಷ್ಟಿಷ್ಟೇ ಒಂದೆರಡೆರಡು ಸ್ಪೂನಷ್ಟು ಹಾಕ್ಕೊಂಡ್ರೆ ಸಾಕಾಗುತ್ತೆ. ನೋಡಿ ಈ ಥರ. ನೋಡಿ, ಹೊರಗಡೆಯಿಂದ ತಂದರೆ ಎಷ್ಟು ರೇಟ್ ಇರುತ್ತಲ್ವ. ಸಿಂಪಲ್ ಆಗಿ ಮನೆಯಲ್ಲಿರೋ ಸಾಮಗ್ರಿನ ಬಳಸಿ ಇವತ್ತು ಸರಳವಾಗಿ ತೋರಿಸ್ಕೊಡ್ತಾ ಇದ್ದೀನಿ ಫ್ರೆಂಡ್ಸ್. ನೀವು ಕೂಡ ಒಂದ್ಸಲ ಮಾಡಿ ನೋಡಿ, ನಿಮಗೂ ಕೂಡ ಇಷ್ಟ ಆಗುತ್ತೆ. ಇನ್ನು ಉಳಿದಿರೋ ಬ್ಯಾಟರ್ನ ನಾನು ಪಾತ್ರೆಯಲ್ಲಿ ಬೇಯಿಸಿ ತೋರಿಸ್ತೀನಿ. ನೋಡಿ, ಈ ಥರ ಆಗಿದೆ. ಒಂದು ಸ್ವಲ್ಪ ಟ್ಯಾಪ್ ಮಾಡೋಣ ಈ ಥರ. ನೋಡಿ, ಇವಾಗ ನೀರು ಕೂಡ ಕುದೀತಾ ಇದೆ. ಬನ್ನಿ ಇವಾಗ ಪ್ಲೇಟಲ್ಲಿ ಇಟ್ಕೊಳ್ಳೋಣ. ನೋಡಿ, ಚೆನ್ನಾಗಿ ನೀರು ಕುದೀತಾ ಇದೆ. ಈ ಟೈಮಲ್ಲಿ ಪ್ಲೇಟ್ನ ಇಟ್ಕೊತೀನಿ, ಇಡ್ಲಿ ಪ್ಲೇಟ್ನ. ಇದರೊಳಗಡೆ ನಾನು ಕಪ್ಪುಗಳನ್ನು ಇಟ್ಕೊತೀನಿ ಫ್ರೆಂಡ್ಸ್. ನೋಡಿ, ತುಂಬ ಸರಳವಾಗಿ ಮಾಡ್ಕೋಬೋದು ಫ್ರೆಂಡ್ಸ್, ಕಷ್ಟನೇ ಇಲ್ಲ. ಮಕ್ಕಳು ತಿಂತೀನಂದಾಗ ಒಂದು 10 ನಿಮಿಷದಲ್ಲಿ ನಾವು ಈ ಕೇಕನ್ನು ಮಾಡ್ಕೋಬೋದು. ಹಾಗೆ ಇನ್ನೊಂದು ಪ್ಲೇಟನ್ನು ಕೂಡ ಇದ್ರ ಮೇಲೆ ಇಡ್ತೀನಿ. ಇಲ್ಲ ಅಂದರೆ ಒಂದೊಂದೇ ಪ್ಲೇಟ್ನ ಇಟ್ಟು ಕೂಡ ನೀವು ಬೇಯಿಸ್ಕೋಬೋದು. ಇವಾಗ ಇಷ್ಟೇ ಸಾಕು. ನಾನು ಇನ್ನೊಂದು ಪ್ಲೇಟ್ನ ಬೇರೆ ಪಾತ್ರೆಯಲ್ಲಿ ಇಟ್ಟು ಬೇಯಿಸ್ಕೊತೀನಿ. ಯಾಕಂದರೆ ಇದನ್ನು ಚೆನ್ನಾಗಿ ಉಬ್ಬಿ ಬರುತ್ತಲ್ವ, ಅದಕ್ಕೋಸ್ಕರ ಮೇಲೆ ಪ್ಲೇಟ್ ಇಟ್ಬಿಟ್ರೆ ಅದು ಪ್ರೆಸ್ ಆಗಿಬಿಡುತ್ತೆ. ಅದಕ್ಕೋಸ್ಕರ ಇವಾಗ ಇದಾಗಲಿ, ಇನ್ನೊಂದು ನೆಕ್ಸ್ಟ್ ಪ್ಲೇಟಲ್ಲಿ ನಾನು ಬೇರೆ ಪಾತ್ರೆಯಲ್ಲಿ ಬೇಯಿಸ್ಕೊತೀನಿ. ಇದನ್ನು ಮುಚ್ಚಿ ನಾನು ಒಂದು 10 ನಿಂದ 15 ನಿಮಿಷ ಬೇಯಿಸ್ಕೊಳ್ಳೋಣ. ನೋಡಿ, ಇನ್ನೊಂದು ಪಾತ್ರೆನ ಬಿಸಿ ಇಟ್ಕೊಂಡಿದ್ದೀನಿ. ಕೆಳಗಡೆ ನಾನು ಉಪ್ಪು ಹಾಕಿದ್ದೀನಿ, ಮೇಲೆ ನಾನು ಒಂದು ಪ್ಲೇಟ್ ಇಟ್ಟಿದ್ದೀನಿ. ನೀವು ಸ್ಟ್ಯಾಂಡ್ ಆದರೂ ಇಡ್ಬೋದು. ಇವಾಗ ನೋಡಿ, ಪ್ಲೇಟಲ್ಲಿ ನಾನು ಕಪ್ಗಳನ್ನು ರೆಡಿ ಮಾಡ್ಕೊಂಡಿದ್ದೀನಿ. ಈ ಥರ ಬ್ಯಾಟರ್ನ ಮಾಡ್ಕೊಂಡಿದ್ದೀನಿ ಫ್ರೆಂಡ್ಸ್. ಇವಾಗ ಇದರೊಳಗಡೆ ನಾನು ಇಡ್ತೀನಿ. ಹುಷಾರಾಗಿಡಿ, ಬಿಸಿ ಇರುತ್ತೆ ಪಾತ್ರೆ. ಇವಾಗ ನೋಡಿ, ಪ್ಲೇಟನ್ನು ಅದರೊಳಗಡೆ ಇಟ್ಟಿದ್ದೀನಿ. ಇವಾಗ ಮುಚ್ಚಳ ಮುಚ್ಚಿ ನಾನೊಂದು 25ರಿಂದ 30 ನಿಮಿಷ ಬೇಯಿಸ್ಕೊತೀನಿ ಫ್ರೆಂಡ್ಸ್. ನಿಮಗೆ 30 ನಿಮಿಷ ಆದಮೇಲೆ ಇದನ್ನು ತೋರಿಸ್ಕೊಡ್ತೀನಿ. 15 ನಿಮಿಷಕ್ಕೆ ಇಡ್ಲಿ ಪಾತ್ರೆಯಲ್ಲಿರೋದನ್ನು ತೋರಿಸ್ಕೊಡ್ತೀನಿ. ಈಗ 15 ನಿಮಿಷ ಆಗಿದೆ. ನಾನು ಓಪನ್ ಮಾಡ್ತಾ ಇದ್ದೀನಿ. ಒಲೆನ ಆಫ್ ಮಾಡ್ಕೊಂಡಿದ್ದೀನಿ. ವಾವ್, ಸೂಪರ್.
ನೋಡಿದ್ರ ಎಷ್ಟು ಚೆನ್ನಾಗಿ ಬೆಂದಿದೆ ಅಂತ. ಬೇಕರಿ ಶೈಲಿಯಲ್ಲಿ ಮನೇಲೆ ನಾನು ಹಬೇಲೆ ಚಾಕ್ಲೇಟ್ ಕೇಕ್ ಯಾವ ತರ ಮಾಡೋದು ಅಂತ ತೋರಿಸ್ಕೊಟ್ಟಿದ್ದೀನಿ. ನೀವು ಒಂದ್ಸಲ ಮಾಡಿದ್ರೆ ಮತ್ತೆ ಮತ್ತೆ ಮಾಡ್ಕೊಂತೀರಾ. ಮಕ್ಕಳ ಫೇವ್ರೇಟ್ ಆಗಿ ಮಾಡಿಕೊಡಿ, ನೋಡಿ ಮಕ್ಕಳು ಪದೇ ಪದೇ ಮಾಡಿಸ್ಕೊಂತಾರೆ, ಆಚೆಯಿಂದ ಕೇಳೋದೇ ಇಲ್ಲ ಫ್ರೆಂಡ್ಸ್. ಸೂಪರ್ ಆಗಿ ಬಂದಿದೆ. ಇವಾಗ ಇದಾಗಿದೆ ಇಲ್ಲೋ ಅಂತ ಒಂದು ಟೂತ್ ಪಿಕ್ನ ಹಾಕಿ ಚೆಕ್ ಮಾಡೋಣ. ನೋಡಿ ನೋಡಿ, ರವೆ ಹಾಕಿರೋದ್ರಿಂದ ಹುಡಿಯಾಗಿ ಕಾಣಿಸ್ತಾ ಇದೆ ನಿಮಗೆ. ನೋಡಿ ಸ್ವಲ್ಪ ಕೂಡ ಕಡ್ಡಿಗೆ ಅಂಟಿಲ್ಲ, ಅಂದ್ರೆ ಪರ್ಫೆಕ್ಟ್ ಆಗಿ ಕೇಕು ಬೆಂದಿದೆ ಫ್ರೆಂಡ್ಸ್. ನೋಡಿ ನೋಡ್ತಾ ಇದ್ದೀರಾ, ನೋಡಿ ಸ್ಪಾಂಜಿ ಆಗಿ ಯಾವ ತರ ಕಾಣಿಸ್ತಾ ಇದೆ ಅಂತ ನೋಡಿ. ಇವಾಗ ಇದನ್ನ ಕೆಳಗಡೆ ಇಳಿವಿ ತಣ್ಣಗಾಗೋದಕ್ಕೆ ಬಿಡೋಣ. ನೋಡಿ 20ರಿಂದ ಒಂದು 30 ನಿಮಿಷ ಇದನ್ನು ಕೂಡ ಬೇಯಿಸ್ಕೊಂಡಿದ್ದೀನಿ. ಇದು ಕೂಡ ರೆಡಿಯಾಗಿದೆ. ಇವಾಗ ನಾನು ಟೂತ್ ಪಿಕ್ನ ಹಾಕಿ ಚೆಕ್ ಮಾಡ್ತೀನಿ. ನೋಡಿ ಸ್ವಲ್ಪ ಕೂಡ ಕಡ್ಡಿಗೆ ಅಂಟ್ಕೊಂಡಿಲ್ಲ. ನೋಡಿ ನಾವು ಚಾಕ್ಲೇಟ್ ಹಾಕಿರೋದ್ರಿಂದ ಅದು ಕರಗಿ ಕಡ್ಡಿಗೆ ಅಂಟ್ತಾ ಇದೆ ಅಷ್ಟೇ. ಸಖತ್ತಾಗಿ ಬಂದಿದೆ. ಇದು ಕೂಡ ರೆಡಿಯಾಗಿದೆ. ಇವಾಗ ಇದನ್ನು ಕೂಡ ನಾವು ತಣ್ಣಗಾಗೋದಕ್ಕೆ ಬಿಡೋಣ. ನೋಡಿ ಫ್ರೆಂಡ್ಸ್, ಇದು ಇಡ್ಲಿ ಪಾತ್ರೆಯಲ್ಲಿ ಹಬೇಲಿ ಬೇಯಿಸ್ಕೊಂಡಿರೋದು. ಇದು ಕೂಡ ತಣ್ಣಗಾಗಿದೆ. ಈಗ ನೋಡಿ ಎಷ್ಟು ಚೆನ್ನಾಗಿ ಸ್ಪಾಂಜಿಯಾಗಿ ಕಾಣಿಸ್ತಾ ಇದೆ ಅಲ್ವಾ. ಇವಾಗ ಇದನ್ನ ಡಿಬೋಲ್ಡ್ ಮಾಡ್ಕೊಳ್ಳೋಣ. ನೋಡಿ ಇಷ್ಟು ಮಾಡಿದ್ರೆ ಸಾಕು, ಆರಾಮಾಗಿ ಓಪನ್ ಆಗುತ್ತೆ. ನೋಡಿ ಒಂದು 15 ನಿಮಿಷದಲ್ಲಿ ನಾವು ಮಕ್ಕಳಿಗೆ ಸ್ನ್ಯಾಕ್ಸ್ ರೀತಿಯಲ್ಲಿ ಕೇಕನ್ನ ಮಾಡಿಕೊಡ್ಬೋದು ಫ್ರೆಂಡ್ಸ್. ನೀವು ಕಪ್ ಕೇಕ್ ಬೇಡ ಅನ್ನೋರು ಒಂದು ಪಾತ್ರೆಯಲ್ಲಿ ಎಣ್ಣೆ ಹಚ್ಚಿಬಿಟ್ಟು ಈ ಬ್ಯಾಟರ್ನ ಒಂದು ದೊಡ್ಡದಾಗಿ ಕೇಕ್ ಕೂಡ ಮಾಡಿಕೊಂಡು ನೀವು ಮಕ್ಕಳಿಗೆ ಕೊಡ್ಬೋದು ಫ್ರೆಂಡ್ಸ್. ನೋಡಿ ಈ ಥರ ಸೂಪರಾಗಿ ಬರುತ್ತೆ. ನೀವು ಕೂಡ ಮಾಡ್ರಿ. ನೋಡಿ ನೋಡಿ ಎಷ್ಟು ಈಸಿಯಾಗಿ ಓಪನ್ ಆಗ್ತಾ ಇದೆ ಅಂತ ನೋಡಿ. ವಾವ್, ಸೂಪರ್. ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಲ್ವಾ. ನೋಡಿ ಸೂಪರ್. ಯಾವ ಬೇಕರಿಗಿಂತನೂ ಕಡಿಮೆ ಇಲ್ಲ ಫ್ರೆಂಡ್ಸ್. ನೋಡಿ ಇದೇ ಥರ ಎಲ್ಲವನ್ನು ಓಪನ್ ಮಾಡ್ಕೊತೀನಿ. ಒಂದು ಪ್ಲೇಟಲ್ಲಿ ನಿಮಗೆ ಕಟ್ ಮಾಡಿ ಕೂಡ ತೋರಿಸ್ತೀನಿ. ಇಲ್ಲಿ ನೋಡಿ ಇಡ್ಲಿ ಪ್ಲೇಟಲ್ಲಿ ಕೂಡ ನಾನು ಮಾಡ್ಕೊಂಡಿದ್ದೀನಿ. ಈ ಥರ ಫ್ಲಾಟ್ ಆಗಿ ಬಂದಿದೆ. ನೋಡಿ ಕಪ್ಪಲ್ಲಿ ಕೂಡ ನೀವು ಈ ಥರ ಹಾಕೋಬಹುದು, ಇಲ್ಲ ಈ ಥರದ್ರಲ್ಲಾದರೂ ನೀವು ಮಾಡ್ಕೋಬಹುದು ಫ್ರೆಂಡ್ಸ್. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂದರೆ ನೋಡಿ ಓಪನ್ ಆಗ್ತಾ ಇದೆ. ನೋಡಿ ವಾವ್, ಸೂಪರ್. ನೋಡಿ ಎಷ್ಟು ಸಖತ್ತಾಗಿ ಬಂದಿದೆ. ನೋಡಿ ಸ್ಪಾಂಜಿ ಆಗಿದೆ. ನೋಡಿ 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 ವಾವ್. ನೋಡಿ ನಾವು ಹಾಕಿರೋ ಚಾಕ್ಲೇಟ್ ಕೂಡ ಕರಗಿದೆ. ನೋಡಿ ನೋಡಿ ಈ ಥರ ಮನೇಲಿ ಮಾಡಿಕೊಡಿ ಮಕ್ಕಳಿಗೆ, ಹೊರಗಡೆಯಿಂದ ಕೇಳೋದೇ ಇಲ್ಲ ಫ್ರೆಂಡ್ಸ್. ಸಖತ್ತಾಗಿ ಬಂದಿದೆ ಅಲ್ವಾ. ನೋಡಿ ಎಷ್ಟು ಉದುರುದ್ರಾಗಿ ರವೆ ಹಾಕಿರೋದ್ರಿಂದ ನೋಡಿ ಸ್ವಲ್ಪ ಕೂಡ ಹಿಟ್ಟಿಟ್ಟು ಥರ ಬಂದಿಲ್ಲ. ನೋಡಿ ಸೂಪರ್. ನೀವು ಕೂಡ ಒಂದ್ಸಲ ಮಾಡಿ ನೋಡಿ, ನಿಮಗೂ ಕೂಡ ಇಷ್ಟ ಆಗುತ್ತೆ ಫ್ರೆಂಡ್ಸ್. ನಿಮಗೆ ಯಾವ ಥರ ಇರುತ್ತೋ ಮನೆಯಲ್ಲಿ ಕಪ್ಪುಗಳು ಅದೇ ಸೈಜಲ್ಲೇ ನೀವು ಮಾಡ್ಕೋಬಹುದು. ನೋಡಿದ್ರಲ್ಲ ಯಾವ ಥರ ಆಯಿತು ಅಂತ. ಸೂಪರ್. ಒಂದು ನಾನು ಪಾತ್ರೆಯಲ್ಲಿ ಬೇಯಿಸಿರೋದನ್ನು ಕೂಡ ಓಪನ್ ಮಾಡಿ ತೋರಿಸ್ತೀನಿ. ನೋಡಿ ಇದನ್ನ ಪಾತ್ರೆಯಲ್ಲಿ ಬೇಯಿಸಿರೋದು ನಾನು ಸಾಲ್ಟ್ ಹಾಕ್ಬಿಟ್ಟು. ನೋಡಿ ಇದು ಕೂಡ ಅಷ್ಟೇ ಈಸಿಯಾಗಿ ಓಪನ್ ಮಾಡ್ಕೋಬಹುದು. ಇದು ಸ್ವಲ್ಪ ಇನ್ನೂ ಬಿಸಿ ಇದೆ, ಆದರೂ ಕೂಡ ನಿಮಗೆ ನೋಡಿ ತೋರಿಸ್ಕೊಡ್ತೀನಿ. ನೋಡಿ ಫುಲ್ಲು ತಣ್ಣಗಾದ್ಮೇಲೆ ಮಕ್ಕಳಿಗೆ ಮಾಡಿಕೊಡಿ ಓಪನ್ನು, ಅಲ್ಲಿವರೆಗೂ ಮಾಡಬೇಡಿ. ನೋಡಿ ಸೂಪರ್. ನೋಡಿ ಸಖತ್ತಾಗಿ ಬಂದಿದೆ. ನೋಡ್ತಾ ಇದ್ದೀರಾ. ನೋಡಿ ಸೂಪರ್. ಮೇಲ್ಗಡೆ ಚಾಕ್ಲೇಟ್ ಸಿರಪ್ ಹಾಕ್ಕೊಟ್ರೆ ಮಕ್ಕಳು ಇನ್ನೂ ಖುಷಿಪಟ್ಟು ತಿಂತಾರೆ ಫ್ರೆಂಡ್. ನೋಡಿ ಎಲ್ಲವನ್ನು ಇದೇ ಥರ ಓಪನ್ ಮಾಡ್ಕೊತೀನಿ. ಈ ವಿಡಿಯೋ ನಿಮ್ಗೆ ಇಷ್ಟವಾಗಿದೆ ಅಂತ ಭಾವಿಸ್ತೀನಿ. ನೀವು ಕೂಡ ಒಂದ್ಸಲ ಮಾಡಿ ನೋಡಿ, ನಿಮ್ಮ ಅಭಿಪ್ರಾಯವನ್ನು ಕಮೆಂಟಲ್ಲಿ ತಿಳಿಸಿ ಫ್ರೆಂಡ್. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ. ನೋಡಿ ಯಾವ ಬೇಕರಿಗಿಂತನೂ ಕಡಿಮೆ ಇಲ್ಲ. ನೋಡಿ ಸೂಪರ್ ಸ್ಪಾಂಜಿಯಾಗಿ. ನೋಡಿ ವಾವ್, ಸಖತ್ತಾಗಿ ಬಂದಿದೆ. ರಾಗಿ ಚಾಕ್ಲೇಟ್ ಕಪ್ ಕೇಕ್ ನಿಮ್ಗೆ ಇಷ್ಟವಾಗಿದ್ದಲ್ಲಿ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಮ್ಮ ವಿಡಿಯೋ ನೋಡಿದ್ದಕ್ಕಾಗಿ ನಿಮ್ಮೆಲ್ಲರಿಗೂ ಧನ್ಯವಾದಗಳು. ಥ್ಯಾಂಕ್ ಯು ಫಾರ್ ವಾಚಿಂಗ್. ನಮಸ್ಕಾರ ಫ್ರೆಂಡ್.